ಕ್ಷಮಿಸು ಬಿಡು ಬಿಲ್ಕಿಸ್ ಬಾನು. ಕನ್ನಡ ಒನ್ ನ್ಯೂಸ್ನ ಇದು ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಲ್ವಾನ್ ಹುಸೈನ್. ಸದ್ಯಕ್ಕೆ ಭಾರತದಲ್ಲಿ ಮಾತು ಸೋತಿದೆ, ಮನುಷ್ಯತ್ವವೂ ಸತ್ತಿದೆ, ಮನಸ್ಸು ಮುಖವಾಗಿದೆ. ಸುಸಭ್ಯ ನಾಗರಿಕರೆಂದು ಕರೆಸಿಕೊಳ್ಳಲು ನಾವೆಲ್ಲರೂ ಅನರ್ಹರಾಗಿದೆ. ನಮ್ಮನ್ನು ಕ್ಷಮಿಸು ಬಿಡು ಬಿಲ್ಕಿಸ್ ಬಾನು, ನಮ್ಮನ್ನು ಕ್ಷಮಿಸು ಬಿಡು. ನೀನು ಮುಸಲ್ಮಾನರಾಗಿ ಹುಟ್ಟಿದ್ದಕ್ಕೆ ಸಂಕಟ ತೋಡಿಕೊಳ್ಳುವ ಅಧಿಕಾರ ನಿನಗಿಲ್ಲ. ನಿನ್ನ ಸಂಕಟಕ್ಕೆ ದನಿಯಾಗುವ ಯೋಗ್ಯತೆಯೂ ನಮಗಿಲ್ಲ. ನಾವೆಲ್ಲರೂ ಪಾಪಿಗಳು, ಮನುಷ್ಯ ಸಮಾಜದಲ್ಲಿ ಬದುಕುತ್ತಿದ್ದೇವೆ ಅಂತ ಹೇಳಿಕೊಳ್ಳಲು ಅಸಹ್ಯವಾಗುತ್ತಿದೆ. ನಿನಗಾದ ಅನ್ಯಾಯವನ್ನು ಕಂಡು ತೆಪ್ಪಗಿರುವ ಈ ಸಮಾಜದ ನಿರ್ಲಜ್ಜವನ್ನು ನೋಡಿ ಹೇಸಿಗೆಯಾಗುತ್ತಿದೆ. ನೀನು ನಿರ್ಭಯ ಆಗಿದ್ದರೆ ನಿನಗೆ ಕೋಟಿ ಕೋಟಿ ಪರಿಹಾರ ಸಿಗುತ್ತಿತ್ತು. ನಿನ್ನ ಗಂಡನಿಗೆ ಉನ್ನತ ಮಟ್ಟದ ಸರ್ಕಾರಿ ನೌಕರಿ ಸಿಗುತ್ತಿತ್ತು. ಅತ್ಯಾಚಾರ ಮಾಡಿದವರಿಗೆ ಗಲ್ಲು ಶಿಕ್ಷೆಯಾಗುತ್ತಿತ್ತು. ಆದರೆ ನೀನು ಮುಸಲ್ಮಾನರು. ನಿನ್ನ ಕಣ್ಣೆದುರೇ 2 ದಿನದ ಹಸುಳೆಯಿಂದ ಹಿಡಿದು 80 ವರ್ಷದ ಮುದುಕಿಯನ್ನು ಬಿಡದೆ ಗುಂಪು ಗುಂಪಾಗಿ ಬಂದು ಹುರಿದು ಮುಕ್ಕಿ ನೆಲಕ್ಕೆ ಜಜ್ಜಿ ಅಪ್ಪಚ್ಚಿ ಮಾಡಿ ಕೊಂದು ನಿನ್ನ ಮೇಲೂ 22 ಬಾರಿ ಸಾಮೂಹಿಕ ಅತ್ಯಾಚಾರ ಮಾಡಿದರೂ ಆ ಅತ್ಯಾಚಾರಿಗಳಿಗೆ ರಾಜಾತಿಥ್ಯ ಸಿಗುತ್ತದೆ. ಅವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನಿಸಲಾಗುತ್ತದೆ. ಆ ಪರಮ ಪಾಪಿಗಳನ್ನು ಸಂಸ್ಕಾರವಂತರು ಎನ್ನಲಾಗುತ್ತೆ. ನಿನಗೆ ಕೋರ್ಟಿನಿಂದ ಸಿಕ್ಕಿದ 50 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಸಿಗದಂತೆ ತಡೆ ಹಿಡಿಯಲಾಗುತ್ತದೆ. ತಪ್ಪು ನಿನ್ನದೇ ಬಿಲ್ಕಿಸ್ ಬಾನು. ನೀನು ಮುಸಲ್ಮಾನರಾಗಿ ಹುಟ್ಟಿಬಿಟ್ಟೆ. ಮುಂದಿನ ಜನ್ಮ ಅಂತ ಏನಾದರೂ ಇದ್ರೆ ಅಪ್ಪಿ ತಪ್ಪಿಯೂ ಈ ನೆಲದಲ್ಲಿ ಹುಟ್ಟಬೇಡ ಬಿಲ್ಕಿಸ್ ಬಾನು. ಅಕಸ್ಮಾತ್ ಹುಟ್ಟಿದರೂ ಮುಸಲ್ಮಾನರಾಗಿ ಹುಟ್ಟಬೇಡ, ದಯವಿಟ್ಟು ಹುಟ್ಟಬೇಡ. ಬಿಲ್ಕಿಸ್ ಬಾನುಲ ವ್ಯಥೆಯನ್ನು ಹೇಳಲು ಮಾತುಗಳೆಲ್ಲ ಇಲ್ಲವಾಗಿ ಗಂಟಲು ಕಟ್ಟಿಬಿಟ್ಟಿದೆ. ತಾನು ಅತ್ಯಾಚಾರಗೊಂಡು ತನ್ನ ತಾಯಿ ತಂಗಿಯ ಅತ್ಯಾಚಾರವನ್ನು ಕಣ್ಣಾರೆ ಕಂಡು ತನ್ನವರೆಲ್ಲರ ಕಳೇಬರಗಳು ರಕ್ತಸಿಕ್ತವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ಕಂಡು ತನ್ನವರ ರುಂಡ ಚೆಂಡಾಡಿದ ಆ ಪರಮ ನೀಚರು ಕಣ್ಣ ಮುಂದೆಯೇ ಮರೆದಾಡುವುದನ್ನು ಕಂಡ ಬಿಲ್ಕಿಸ್ ಬಾನುವಿನ ಮನಸ್ಸು ಆದಷ್ಟು ನೊಂದಿರಬೇಡ. ಸಾಲದ್ದಕ್ಕೆ ಬಿಲ್ಕಿಸ್ ಬಾನು ಮೇಲೆ ಅತ್ಯಾಚಾರ ಎಸಗಿದ್ದು ಬ್ರಾಹ್ಮಣರಾಗಿದ್ದು ಅವರೆಲ್ಲರೂ ಉತ್ತಮ ಸಂಸ್ಕಾರವಂತರು ಅಂತ ಹೇಳುವ ಮೂಲಕ ಗೋಧ್ರಾದ ಬಿಜೆಪಿ ಶಾಸಕ CK ರಾಹುಲ್ಜಿ ತನ್ನ ಮನಸ್ಸು, ಮಾತು ಮತ್ತು ಸಂಸ್ಕಾರ ಅದೆಷ್ಟು ಹೀನವಾಗಿದೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಈ ದುರುಳರಿಗೆ ತಮ್ಮ ಜಾತಿ ಪ್ರೇಮವೇ ಮುಖ್ಯವಾಯಿತೇ ಹೊರತು ಹೆಣ್ತನದ ಮೌಲ್ಯ ಅರಿವಾಗಲೇ ಇಲ್ಲ. ಅಲ್ಲದೆ ಈ ನೀಚ ಅತ್ಯಾಚಾರಿಗಳ ಬಿಡುಗಡೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ರಚಿಸಲಾಗಿದ್ದ ಸಮಿತಿಯಲ್ಲೂ ಈತ ಇದ್ದ. ಇಂತಹ ದುಷ್ಟರು ಗೆದ್ದು ವಿಧಾನಸಭೆಯಲ್ಲಿ ಕೂರ್ತಾರಲ್ಲ, ಇದಕ್ಕೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. क्राइम किया कि नहीं किया हमको पता नहीं है, लेकिन क्राइम के बारे में मैं क्या कोई इंटेंशन भी हो सकता है ना कि जो भूतकाल की जो कार्यवाही है उसके फैमिली के मेंबर के जो कोई एक्टिविटी है वो बहुत अच्छी थी. ब्राह्मण लोग थे और वैसे भी ब्राह्मण के जो कुछ है उसके संस्कार भी बड़ा अच्छा था. इसलिए किसी को मतलब के गुने में डाल के उसको पनिशमेंट करने का बद इरादा भी हो सकता है. ಅವರು ಅಪರಾಧ ಎಸಗಿದ್ದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಪರಾಧ ಎಸಗಲು ಒಂದು ಉದ್ದೇಶ ಇದ್ದೇ ಇರುತ್ತದೆ. ಉತ್ತಮ ಸಂಸ್ಕಾರವಂತರು ಎಂಬುದಾಗಿ ಬ್ರಾಹ್ಮಣರು ಗುರುತಿಸಿಕೊಂಡಿದ್ದಾರೆ. ಬಿಲ್ಕಿಸ್ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿ ಈಗ ಬಿಡುಗಡೆಯಾದವರು ಬ್ರಾಹ್ಮಣ ಸಮುದಾಯದವರು. ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಯಾರೋ ದುರುದ್ದೇಶ ಹೊಂದಿದಂತೆ ತೋರುತ್ತದೆ ಅಂತ ಗೋಧ್ರಾದ ಬಿಜೆಪಿ ಶಾಸಕ CK ರಾಹುಲ್ಜಿ ತನ್ನ ಬಾಯಿ ಬಚ್ಚಲು ಬಾಯಿ ಅನ್ನೋದನ್ನು ಸಾಬೀತುಪಡಿಸಿದ್ದಾನೆ. ಇಂಥ ದುಷ್ಟತನವನ್ನು ಪ್ರದರ್ಶಿಸಿ ಭಾರತ ಎತ್ತ ಕಡೆ ಸಾಗುತ್ತಿದೆ. ಮುಂದಿನ ಪೀಳಿಗೆಗೆ ಹೆಣ್ತನದ ಮೌಲ್ಯದ ಬಗ್ಗೆ ಎಂಥ ಸಂದೇಶ ರವಾನೆ ಮಾಡ್ತಿದೆ. ಅತ್ಯಾಚಾರದಂತಹ ಕ್ರೌರ್ಯವನ್ನು, ಕೊಲೆಯಂತಹ ಭೀಕರತೆಯನ್ನು ಹೇಗೆ ವ್ಯಾಖ್ಯಾನಿಸುತ್ತದೆ. ಅತ್ಯಾಚಾರ ಮಾಡಿದವರು ಬ್ರಾಹ್ಮಣರು ಎಂಬ ಕಾರಣಕ್ಕೆ ಅವರು ಸಂಸ್ಕಾರವಂತರು ಅನ್ನೋದಾದರೆ, ಬ್ರಾಹ್ಮಣರಾದ ನಿರ್ಭಯಾಳನ್ನು ಅತ್ಯಾಚಾರ ಮಾಡಿ ಮರ್ಮಾಂಗಕ್ಕೆ ರಾಡು ತುರುಕಿ ಸಾಯಿಸಿದ್ದ ಆ ಬ್ರಾಹ್ಮಣರು ಯಾರು ಮತ್ತು ಹೇಗೆ? ಬ್ರಾಹ್ಮಣರು ಮುಸ್ಲಿಂ ಮಹಿಳೆಯರನ್ನು ಅತ್ಯಾಚಾರ ಮಾಡಿದ ಕಾರಣಕ್ಕೆ ಅವರನ್ನು ಸಂಸ್ಕಾರವಂತರೆಂದು ಗುರುತಿಸಿ ಹಾರ ತುರಾಯಿ ಹಾಕಿ ಸನ್ಮಾನಿಸುವುದಂದರೆ ಅಬ್ಬಬ್ಬ, ಈ ಸಮಾಜದ ಬ್ರಾಹ್ಮಣರ, ಹಿಂದೂಗಳ
ಒಟ್ಟಾರೆ ಮಾನವತೆಯ ಮಾನ ಕಳೆಯುತ್ತಿದ್ದೇವೆ ಎಂಬ ಪ್ರಜ್ಞೆಯೂ ಇಲ್ಲವೆಂದರೆ ಬರಲಿರುವ ದಿನಗಳನ್ನು ನೆನೆಸಿಕೊಂಡಾಗಲೆಲ್ಲ ನಿಂತ ನೆಲವೇ ಕುಸಿದಂಥ ಅನುಭವವಾಗ್ತಿದೆ. ಕ್ಷಮಿಸು ಬಿಡು ಬಿಲ್ಕಿಸ್ ಬಾನು, ನೀನು ಮುಸ್ಲಿಮಳು. ಇಲ್ಲಿ ನಿನ್ನ ಪ್ರಾಣಕ್ಕೂ ಬೆಲೆ ಇಲ್ಲ, ಮಾನಕ್ಕೂ ಕಿಮ್ಮತ್ತಿಲ್ಲ. ಅದಕ್ಕೆ ಕಾರಣ ನೀನು ಪ್ರತಿನಿಧಿಸುವ ಸಮುದಾಯ, ನೀನು ಅನುಸರಿಸುವ ಧರ್ಮ. ಅಕಸ್ಮಾತ್ ನೀನು ನಿರ್ಭಯ ಅಂತ ಬೇರೆ ಜಾತಿ ಧರ್ಮಕ್ಕೆ ಸೇರಿದವಳಾಗಿದ್ದರೆ ನಿನಗಾದ ಅತ್ಯಾಚಾರವನ್ನು ಖಂಡಿಸಿ ಗುಜರಾತ್ ಮಾತ್ರವಲ್ಲ, ದೆಹಲಿ ಸೇರಿದಂತೆ ದೇಶದಾದ್ಯಂತ ಉಗ್ರ ಪ್ರತಿಭಟನೆಗಳಾಗುತ್ತಿದ್ದವು. ಅತ್ಯಾಚಾರಿಗಳ ಮನೆಗೆ ಬೆಂಕಿ ಬೀಳುತ್ತಿತ್ತು, ಅವರನ್ನು ಗಲ್ಲಿಗೇರಿಸಲಾಗುತ್ತಿತ್ತು, ನಿನಗೆ ಕೋಟಿ ಕೋಟಿ ಪರಿಹಾರ ಧನ ಸಿಗುತ್ತಿತ್ತು, ನಿನ್ನ ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಸರ್ಕಾರಿ ನೌಕರಿ ಸಿಗುತ್ತಿತ್ತು. ಆದರೆ ನೀನು ಮುಸ್ಲಿಮಲಾಗಿ ಹುಟ್ಟಿ ತಪ್ಪು ಮಾಡಿಬಿಟ್ಟೆ ಬಿಲ್ಕಿಸ್ ಬಾನು. ನಿನ್ನ ಹೆಂತನಕ್ಕೆ ತಾಯಿತನಕ್ಕೆ ಇಲ್ಲಿ ಬೆಲೆ ಇಲ್ಲ. ನಿನಗೆ ಕೋರ್ಟ್ ಘೋಷಿಸಿದ 50 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಸಿಗದಂತೆ ಮಾಡಿಬಿಡ್ತಾರೆ ಬಿಲ್ಕಿಸ್ ಬಾನು. ಅದಕ್ಕೆ ಕಾರಣ ಪರಿಹಾರ ಕೊಟ್ಟರೆ ಗಲಭೆಕೋರರನ್ನು ಪ್ರೋತ್ಸಾಹಿಸಿದಂತೆ ಆಗುತ್ತದೆ ಅನ್ನೋ ಸಮಜಾಯಿಷಿಯನ್ನು ಅವತ್ತಿನ ಗುಜರಾತ್ ಮುಖ್ಯಮಂತ್ರಿ ಕೊಟ್ಟು ಬಿಟ್ರು. ಯಾಕೆಂದರೆ ಅವತ್ತು ನೀನು ಅತ್ಯಾಚಾರಕ್ಕೊಳಗಾಗಿ ನಿನ್ನವರೆಲ್ಲರೂ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ಕಣ್ಣಾರೆ ಕಂಡ್ರು ನೀನು ಅವರ ಕಣ್ಣಿಗೆ ಕಂಡದ್ದು ಮುಸ್ಲಿಮಳಾಗಿ. ಮತಾಂಧತೆ ಪರಾಕಷ್ಟೆ ತಲುಪಿಸುವ ಈ ನೀಚರಿಗೆ ನೀನು ಒಬ್ಬ ಹೆಣ್ಣು, ನಿನಗೂ ಹೆಂತನ ಇದೆ ಅನ್ನೋದು ಗಣನೆಗೆ ಬರಲೇ ಇಲ್ಲ ಬಿಲ್ಕಿಸ್ ಬಾನು. ಬೇಡ ಬಿಲ್ಕಿಸ್ ಬಾನು, ಇನ್ನೊಮ್ಮೆ ಈ ನೆಲದಲ್ಲಿ ಹುಟ್ಟಬೇಡ. ಹುಟ್ಟಿದ್ರೂ ಮುಸಲ್ಮಾನರಾಗಿ ಹುಟ್ಟಬೇಡ. ಕತ್ತಲ ಕೋಣೆಯಲ್ಲಿ ಇಲ್ಲದ ಕರಿಬೆಕ್ಕನ್ನು ಹುಡುಕಿದಂತೆ ನಿನ್ನ ಹಣೆ ಬರದಲ್ಲಿ ಇಲ್ಲದ ನ್ಯಾಯವನ್ನು ಪಡೆದುಕೊಳ್ಳಲು ಪರದಾಡಬೇಡ. ನೀನು ಒಂದು ಹೆಣ್ಣಾದರೇನಾಯಿತು, ನಿನ್ನನ್ನು ಅತ್ಯಾಚಾರ ಮಾಡಿ ನಿನ್ನವರನ್ನು ಕೊಚ್ಚಿ ರುಂಡ ಮುಂಡಗಳನ್ನು ಬೇರ್ಪಡಿಸಿ ಕೊಲೆ ಮಾಡಿದವರು ಬ್ರಾಹ್ಮಣರು. ಅದಕ್ಕೆ ಅವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಲಾಗುತ್ತದೆ, ಅವರನ್ನು ಸಂಸ್ಕಾರವಂತರು ಅಂತ ಕರೆಯಲಾಗುತ್ತದೆ. ಅದನ್ನೆಲ್ಲ ನೋಡಿಕೊಂಡು ಈ ಸಮಾಜ ಸುಮ್ಮನೆ ಬಾಯಿ ಮುಚ್ಕೊಂಡು ಇರುತ್ತೆ. ನೀನು ಸುಮ್ಮನೆ ಇದ್ದು ಬಿಡು. ಯಾಕೆಂದರೆ ನೀನು ಬಿಲ್ಕಿಸ್ ಬಾನು, ನಿರ್ಭಯ ಅಲ್ಲವೇ ಅಲ್ಲ ಎಂಬುದು ಸದಾ ನೆನಪಿರಲಿ. ಇಲ್ಲಿ ನಡೆಯುವ ಮುಸ್ಲಿಂ ವಿರೋಧಿ ಕ್ರೈಮ್ಗಳಿಗೆ ಯಾವುದೇ ರೀತಿಯ ನ್ಯಾಯ ಸಿಗುವುದಿಲ್ಲವೆಂಬ ನಂಬಿಕೆ ಗಟ್ಟಿಯಾಗಿರಲಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.